ವಿಜಯೀಂದ್ರ ತೀರ್ಥರ ಮಹಿಮಾ ಅದು ಅಪಾರವಾದ್ದು. ಅಂಥವರ ಒಂದು ಚರಿತ್ರೆಯನ್ನು ಕೇಳ್ತಾ ಇದ್ದರೆ ರೋಮಾಂಚನ ಆಗುತ್ತೆ. ಏಕೆಂದರೆ ಅಂಥ ಶ್ರೇಷ್ಠ ಗುರುಗಳ ಮಹಿಮಾ ಅದ್ಭುತವಾದ್ದು. ಮುಂದೆ ಅವರು ವಾಯುಪಟ್ಟಕ್ಕೆ ಬರತಕ್ಕಂಥವರಾದ್ದರಿಂದ ಈ ರೀತಿ ಭಗವಂತ ಅವರಲ್ಲಿ ನಿಂತುಕೊಂಡು ಅನೇಕ ಮಹಿಮೆಗಳನ್ನು ತೋರಿಸ್ತಾ ಇದ್ದಾನೆ, ತೋರಿಸಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಇಂತಹ ಜೀವೋತ್ತಮರ ಸ್ಥಾನಕ್ಕೆ ಬರತಕ್ಕಂಥ ವಿಜಯೀಂದ್ರ ತೀರ್ಥರ ಮಹಿಮೆಯನ್ನು ಇಲ್ಲಿಯವರೆಗೆ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ಕಾಶ್ಮೀರದಿಂದ ಒಬ್ಬರು ನೇಕಾರರು, ವಸ್ತ್ರವನ್ನು ನೇಯುವಂತಹ ನೇಕಾರರು ಅಲ್ಲಿಗೆ ಬಂದಿದ್ದಾರೆ, ಕುಂಭಕೋಣ ಪಟ್ಟಣಕ್ಕೆ ಬಂದಿದ್ದಾರೆ. ನೇಕಾರರು ಭಾರೀ ಪ್ರಸಿದ್ಧ ವ್ಯಕ್ತಿಗಳು. ಅನೇಕ ರಾಜರುಗಳಿಗೆ ಪೀತಾಂಬರವನ್ನು ನೇಯ್ದವರು. ಅವರು ಅಲ್ಲಿಗೆ ಬಂದಿದ್ದಾರೆ. ಬಂದು ಆ ವಿಜಯೀಂದ್ರ ತೀರ್ಥರ ಜೊತೆಗೆ ವಸ್ತ್ರವನ್ನು ನೇಯುವಂತಹ ಸೂತ್ರಕರ್ಮ ಅಂತ ಇದಕ್ಕೆ ಹೆಸರು. ಈ ವಿದ್ಯೆ 64 ಕಲೆಗಳಲ್ಲಿ ಇದೊಂದು ವಿದ್ಯೆ ಸೂತ್ರಕರ್ಮ. ಸೂತ್ರ ಅಂದರೆ ದಾರ. ಆ ದಾರವನ್ನು ನೇಯುವಂತಹ ಆ ಸೂತ್ರಕರ್ಮದ ಕೆಲಸದಲ್ಲಿ ಅತ್ಯಂತ ನಿಷ್ಣಾತ ಅವನು. ಹಿಂದಿನ ಕಾಲದಲ್ಲಿ ಕಾಶ್ಮೀರಿ ರೇಷ್ಮೆ ಮಡೆ, ಕಾಶ್ಮೀರದ ಜರತಾರಿ ಸೀರೆಗಳು ಬಹಳ ಪ್ರಸಿದ್ಧವಾಗಿದ್ದು. ಅಲ್ಲಿಂದ ಬಂದಿದ್ದಾನೆ ಆ ಕಲೆಗಾರ. ವಿಜಯೀಂದ್ರ ತೀರ್ಥರ ಒಂದು ತೇಜಸ್ಸು ನೋಡಿ, ಸ್ವಾಮಿ ಇದು ವಾಕ್ಯಾರ್ಥ ವಿಚಾರ ಅಲ್ಲ, ಇದು ಬಹಳ ಕಷ್ಟದ ಕೆಲಸ, ಇದರಲ್ಲಿ ನೀವು ಪರಾಜಯ ಆಗ್ಬೋದು, ಏಕೆಂದರೆ ಇದು ಅತ್ಯಂತ ಕರಕುಶಲವಾದಂಥ ಕೆಲಸ. ಇದು ಅಷ್ಟು ಸುಲಭ ಸಾಧ್ಯ ಇಲ್ಲ ವಸ್ತ್ರವನ್ನು ನೇಯೋದು. ಆದ್ದರಿಂದ ಇದನ್ನು ನೀವು ಸೋತಿದ್ದೇವೆ ಅಂತ ಜಯಪತ್ರ ಬರ್ಕೊಟ್ಬಿಡ್ರಿ, ಯಾಕೆ ಸುಮ್ಮನೆ ಇದರಲ್ಲಿ ತಲೆ ತೋರ್ತೀರಿ ಅಂತ ಅವನು ವಿಜ್ಞಾಪನೆ ಮಾಡಿಕೊಂಡ. ಆಗ ಸ್ವಾಮಿಗಳಂದರು, ನೀನು ನಿಜವಾದ ಕಲೆಗಾರ ಇರ್ಬೋದು, ಆದರೆ ಯತಿಗಳಲ್ಲಿ ಕಲೆ ಇರದೇ ಇರಬೇಕು ಅಂತ ನೀನು ಯೋಚನೆ ಮಾಡಬೇಡ. ಭಗವಂತ ನಮ್ಮಲ್ಲೂ ಆ ಕಲೆಗಳನ್ನು ಕೊಟ್ಟಿದ್ದಾನೆ. ಇದಕ್ಕೆ ಕೂಪಕೂರ್ಮ ನ್ಯಾಯ ಅಂತ, ಇದು ಕೂಪಮಂಡೂಕ ನ್ಯಾಯ ಅಂತ ಒಂದು ನ್ಯಾಯ ಇದೆ, ಇದೊಂದು ಕೂಪಕೂರ್ಮ ನ್ಯಾಯ ಅಂತಿದೆ. ಎರಡೂ ಒಂದೇನೆ. ಕೂರ್ಮ ಅಂದರೆ ಆಮೆ, ಮಂಡೂಕ ಅಂದರೆ ಕಪ್ಪೆ. ಅದು ಕಪ್ಪೆ ಮಂಡೂಕ ಅದೆಲ್ಲ ಅಂದ್ಕೊಳ್ತಿರ್ತಂತೆ, ಇದೇ ನಮಗೆ ಯೋಗ್ಯವಾದ ಸ್ಥಳ ಅಂತ. ಹಾಗೆ ನಿನ್ನಲ್ಲೊಂದೇ ಈ ಒಂದು ಸೂತ್ರಕರ್ಮದ ಒಂದು ಪ್ರಾವೀಣ್ಯತೆ ಇದೆ ಅಂತ ನೀನು ಅಹಂಭಾವ ಪಡಬೇಡ. ಭಗವಂತ ನಮ್ಮಲ್ಲೂ ಅದನ್ನು ಕೊಟ್ಟಿದ್ದಾನೆ, ನಾನು ತೋರಿಸ್ತೇನೆ ಅಂತ ವಿಜಯೀಂದ್ರ ತೀರ್ಥರು ಭಗವಂತನ ಒಂದು ಅನುಗ್ರಹದ ಶಕ್ತಿಯನ್ನು ಜಗತ್ತಿಗೆ ತೋರಿಸುವ ಸಲುವಾಗಿ ಈ ಒಂದು ಸೂತ್ರಕರ್ಮದ ಇದಕ್ಕೆ ಒಪ್ತಾ ಇದ್ದಾರೆ. ಅವನು 4-6 ಗಂಟೆಯಲ್ಲಿ ಅನೇಕ ಸಾಮಗ್ರಿಗಳಿಂದ ಆ ಒಂದು ರೇಷ್ಮೆಯ ಮಡಿಯನ್ನು, ರೇಷ್ಮೆಯ ಒಂದು ವಸ್ತ್ರವನ್ನು ತಯಾರು ಮಾಡಿದ. ಬಹಳ ಚೆನ್ನಾಗಿತ್ತದು. ಅದನ್ನು ನೋಡಿ ವಿಜಯೀಂದ್ರ ತೀರ್ಥರು ಹೊಗಳಿದರು. ಭಲೆ ಅದ್ಭುತವಾದ ನಿಮ್ಮದು ಹೆಣೆಗೆ,
ಇದು ನಿಜವಾದ ಪ್ರಖ್ಯಾತವಾದ ಕಲೆಗಾರ. ಆದರೆ ನಾನು ಒಂದು ಮಾಡ್ತೇನೆ ಅಂತ ವಿಜೇಂದ್ರ ತೀರ್ಥರು ಅನೇಕ ಬಣ್ಣ ಬಣ್ಣದ ಈ ರೇಷ್ಮೆ ದಾರಗಳನ್ನು ಅವರಿಂದಲೇ ಇಸ್ಕೊಂಡ್ರು. ಅನೇಕ ಇದನ್ನು ಸಾಧನೆಗಳನ್ನು ಅವರು ಬಳಸಿ ಅವರು ಕೂಡ ಒಂದು 3 ಗಂಟೆಯಲ್ಲಿ ಒಂದು ಅದ್ಭುತವಾದಂತಹ ರೇಷ್ಮೆ ಮಡೆಯನ್ನು ತಯಾರು ಮಾಡಿದರು, ಬಣ್ಣ ಬಣ್ಣದ್ದು. ಅದಕ್ಕೆ ಚಿತ್ರಪಟ ಅಂತ ಕರೀತಾರೆ ತರ್ಕಶಾಸ್ತ್ರದಲ್ಲಿ. ಈ ರೂಪಕ್ಕೆ ಮಾತ್ರ ಚಿತ್ರರೂಪ ಅಂತ ಇರುತ್ತೆ. ಈ ತರ್ಕಶಾಸ್ತ್ರ ನಾನು ಅಧ್ಯಯನ ಮಾಡಿದ್ದು ಜಾಸ್ತಿ. ಚಿತ್ರಗಂಧ ಅಂತ ಇರುವುದಿಲ್ಲ, ಚಿತ್ರರೂಪ ಇರುತ್ತೆ. ಅಂದರೆ ಅನೇಕ ಬಣ್ಣದ ಬಟ್ಟೆ ಇರುತ್ತೆ, ಆದರೆ ಚಿತ್ರಗಂಧ ಅಂತ ಒಪ್ಪಿಲ್ಲ ತಾರ್ಕಿಕರು. ಅಂದರೆ ಎರಡೇ ಗಂಧ ಇರೋದು, ಸುರಭಿ ಅಸುರಭಿ ಅಂತ. ಅಂದರೆ ಸುಗಂಧ ದುರ್ಗಂಧ, ಅದರ ಮಿಶ್ರಣವಾದಂಥ ಚಿತ್ರಗಂಧ ಅಂತ ಇಲ್ಲ, ಅದರ ಚಿತ್ರರೂಪ ಇದೆ. ಆಮೇಲೆ ಚಿತ್ರ ಶಬ್ದ ಅಂತ ಇಲ್ಲ, ಎರಡೇ ಶಬ್ದ, ಒಂದು ವರ್ಣಾತ್ಮಕ ಶಬ್ದ, ಧ್ವನ್ಯಾತ್ಮಕ ಶಬ್ದ ಅಂತ. 2 ಶಬ್ದ ಬಿಟ್ಟರೆ ಇನ್ನೊಂದು ಶಬ್ದ ಇಲ್ಲ. ರಸದಲ್ಲಿ 6 ವಿಧ ಇದೆ ರಸ, ರೂಪದಲ್ಲಿ 7 ವಿಧ ಇದೆ. ನೀಲ ಶುಕ್ಲ ನೀಲ ಪೀರಿತ ಹರಿತ ರಕ್ತ ಕವಿಷ ಚಿತ್ರಭೇದಾತ್ ಸಪ್ತವಿಧಂ ಅಂತ. ಈ ರೂಪದಲ್ಲಿ 7 ರೂಪಗಳಿದೆ. ಶುಕ್ಲ, ನೀಲ, ಪೀತ, ಹರಿತ, ಕಪಿಶ, ಚಿತ್ರ ಅಂತ ಈ ರೀತಿ 7 ಥರದ ಒಂದು ಭೇದ ಉಂಟು. ರಸದಲ್ಲಿ ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ಭೇದಾತ್ ಷಡ್ವಿಧಂ ಅಂತ. ಇದು ಷಡ್ವಿಧ ರಸಾನ್ನ ಅಂತ ಕರೀತಾರಲ್ಲ ಹಾಗೆ. ಹಾಗೆ ಈ ಚಿತ್ರರೂಪದಿಂದ ಅನೇಕ ಬಣ್ಣ ಬಣ್ಣದ ಒಂದು ಇದನ್ನು ವಸ್ತ್ರವನ್ನು ತಯಾರು ಮಾಡಿದ್ದಾರೆ. ಇಂಥ ರೇಷ್ಮೆ ವಸ್ತ್ರ, ಅದರಲ್ಲಿ ಆ ರೇಷ್ಮೆ ವಸ್ತ್ರದಲ್ಲಿ ಅನೇಕ ದೇವರ ಮೂರ್ತಿಗಳನ್ನು ಚಿತ್ರೀಕರಣ ಮಾಡಿದ್ದಾರೆ ವಿಜೇಂದ್ರ ತೀರ್ಥರು. ಯಾವ್ಯಾವ ದೇವರು ಅಂದರೆ ನರಸಿಂಹದೇವರು. ಅದು ಎಂಥದ್ದು ನರಸಿಂಹದೇವರು ಅಂದರೆ ಪ್ರಹ್ಲಾದರಾಜರಿಗೆ ಅಭಯವನ್ನು ಕೊಡುವಂತಹ ಒಂದು ಚಿತ್ರ, ಅದನ್ನು ಆ ವಸ್ತ್ರದಲ್ಲಿ ಚಿತ್ರಿಸಿದ್ದಾರೆ. ಅದನ್ನು ನೋಡಿ ಆಶ್ಚರ್ಯ ಆಗಿಬಿಡುತ್ತೆ ಅವನಿಗೆ, ಆ ಕಾಶ್ಮೀರಿ ಪಂಡಿತನಿಗೆ. ಇಂಥ ಅದ್ಭುತ ಕಲೆ ನಾನು ನೋಡೇ ಇಲ್ಲ ಅಂತ ಆನಂದ ಭಾಷ್ಪ ಸೊರಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ ಭಕ್ತಿಯಿಂದ. ಅವನು ಮುಗ್ಧನಾಗ್ಬಿಟ್ಟ. ಇಂಥ ಕಲೆ ನಾವು 100 ವರ್ಷದಿಂದ ನಾವು ಕಲ್ತೇವೆ, ಆದರೆ ಇಂಥ ಕಲೆ ನಾನು ನೋಡೇ ಇಲ್ಲ ಅಂತ ಅವರಿಂದ ಆ ಕಲೆಯನ್ನು ಹೊಸದಾಗಿ ಕಲ್ತ್ಕೊಂಡಂತೆ. ಎಷ್ಟು ಚಾತುರ್ಯ ನಿಮ್ಮದು ಅಂತ. ಆಮೇಲೆ ಆ ಸಭೆಯಲ್ಲಿರ್ತಕ್ಕಂಥ ಜನರೆಲ್ಲ ವಿಜೇಂದ್ರ ತೀರ್ಥರ ಒಂದು ವಸ್ತ್ರ, ಅವನ ವಸ್ತ್ರ ನೋಡಿ ಇದು ಬಹಳ ವಿಜೇಂದ್ರ ತೀರ್ಥರ ನಿರ್ಮಾಣ ಮಾಡಿದ್ದು ವಸ್ತ್ರ ಶ್ರೇಷ್ಠವಾಗಿದೆ ಅಂತ ಜಯಕಾರವನ್ನು ಹಾಕಿದ್ದಾರೆ. ಅವನು ಕೂಡ ಒಪ್ಪಿಕೊಂಡವನು, ಇಂಥ ಕಲೆ ನಾನು ನೋಡೇ ಇಲ್ಲ ಅಂತ ಅವರಿಗೆ ಶರಣಾಗತನಾಗಿ ಜಯಪತ್ರವನ್ನು ಬರೆದು ಕೊಟ್ಟಿದ್ದಾನೆ. ಆ ಪತ್ರವನ್ನು ಭಗವಂತನಿಗೆ ತುಳಸಿ ಸಮೇತವಾಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ವಿಜೇಂದ್ರ ತೀರ್ಥರು. ಆಮೇಲೆ ಅವನು ಒಂದು ಪ್ರಾರ್ಥನೆ ಮಾಡಿಕೊಂಡ, ಸ್ವಾಮಿ ನೀವು ನಿರ್ಮಾಣ ಮಾಡಿದ ಆ ರೇಷ್ಮೆ ವಸ್ತ್ರವನ್ನು ನನಗೆ ದಯಪಾಲಿಸಬೇಕು. ನಾನು ಕಾಶ್ಮೀರದಲ್ಲಿ ಅದನ್ನು ತೋರಿಸ್ತೇನೆ, ನಾನು ಎಂಥ ಅದ್ಭುತ ಇದು ಕಲೆ ಅಂತ ತೋರಿಸ್ತೇನೆ, ನನ್ನ ಅನೇಕ ಮಿತ್ರರಿಗೆ ತೋರಿಸ್ತೇನೆ ಅಂತ ಅದನ್ನು ಅವರಿಂದ ಅನುಗ್ರಹ ರೂಪದಲ್ಲಿ ಪಡ್ಕೊಂಡ. ವಿಜೇಂದ್ರ ತೀರ್ಥರವನಿಗೆ ಅದನ್ನು ದಯಪಾಲಿಸಿ ಮತ್ತು ಅನೇಕ ಸಂಭಾವನೆಯನ್ನು ಕೊಟ್ಟು ಅವನಿಗೆ ಅನುಗ್ರಹ ಮಾಡಿ ಕಳಿಸಿದರು. ಈ ರೀತಿ ಅದ್ಭುತವಾದಂಥ ಕಲೆಯನ್ನು ತೋರಿಸಿದ್ದಾರೆ ವಿಜೇಂದ್ರ ತೀರ್ಥರು. ಮರುದಿವಸ ಅನಂತ ಪದ್ಮನಾಭ ವ್ರತ ಇತ್ತು ಮಠದಲ್ಲಿ. ಅದು ವಿಶೇಷ, ಮಠದಲ್ಲಿ ಅನಂತ ಪದ್ಮನಾಭ ವ್ರತ ವಿಶೇಷವಾಗಿ ಮಾಡ್ತಾರೆ. ಈಗಲೂ ಕೂಡ ನಮ್ಮ ಮಠದಲ್ಲಿ ಅನಂತ ಪದ್ಮನಾಭ ವ್ರತ ಅತ್ಯಂತ ಮಡಿಯಿಂದ ರಾಮದೇವರ ಪೂಜಾ ಪಕ್ಕದಲ್ಲೇ ಒಂದು ಕಲಶ ಸ್ಥಾಪನೆ ಮಾಡಿ ಅದಕ್ಕೆ ಅನಂತ ಅಂದರೆ ಶೇಷನನ್ನು ಇಟ್ಟು
ವಿಶೇಷವಾಗಿ ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡ್ತಾರೆ. ಅದು ಅನಾದಿ ಕಾಲದಿಂದ ಬಂದಿದೆ. ನಾನು ಸಣ್ಣ ಹುಡುಗಿದ್ದಾಗಿಂದ ನೋಡ್ತಾ ಬಂದೆ ಮಂತ್ರಾಲಯದಲ್ಲಿ. ಇಲ್ಲಿಯೂ ಕೂಡ ಅತ್ಯಂತ ವೈಭವದಿಂದ ನಡೀತಾ ಇದೆ. ಒಬ್ಬರು ತೇಜಸ್ವಿಗಳಾದಂತಹ ಒಬ್ಬ ವಟುವಿನ ಜೊತೆಗೆ ಒಬ್ಬ ವಿದ್ವಾಂಸರು ಬಂದಿದ್ದರು. ಅವರು ಯಾರು ಅಂದರೆ ಕನಕಾಚಲ ಭಟ್ಟರು ಅಂತ. ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ತಾತಂದ್ರರು. ಅವರು ತಿಮ್ಮಣ್ಣ ಭಟ್ಟರ ಜೊತೆಗೆ ಬಂದಿದ್ದಾರೆ. ತಿಮ್ಮಣ್ಣ ಭಟ್ಟರು ಸಣ್ಣ ಹುಡುಗರು, 10 ವರ್ಷದ ಬಾಲಕರು, ಒಳ್ಳೆ ತೇಜಸ್ವಿಗಳಾಗಿದ್ದರು. ಅವರ ಜೊತೆಗೆ ಬಂದು ಅಲ್ಲಿ ನಮಸ್ಕಾರ ಮಾಡಿದರು. ಆವಾಗ ವಿಜೇಂದ್ರ ತೀರ್ಥರು ಬಹಳ ಸಂತೋಷದಿಂದ ಮಂದಹಾಸ ಬೀರಿ ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ, ಅನುಗ್ರಹ ಮಾಡ್ತಾಯಿದ್ದಾರೆ. ಒಳ್ಳೆ ಲಕ್ಷಣ ಇತ್ತು ಆ ಮಗುವಿಗೆ. ಅದನ್ನು ನೋಡ್ತಾ ಇದ್ದಾರೆ. ಆ ಸಣ್ಣ ಹುಡುಗರ ಮೇಲೆ ದೃಷ್ಟಿ ಬಿದ್ದಿದೆ ಇವರಿಗೆ. ಆಗ ವಿಜೇಂದ್ರ ತೀರ್ಥರು ಕನಕಾಚಲ ಭಟ್ಟರನ್ನು ಕೇಳುತ್ತಾ ಇದ್ದಾರೆ, ನೀವು ಸುರೇಂದ್ರ ತೀರ್ಥರ ಪೂರ್ವಾಶ್ರಮದ ವಂಶಜರು, ನೀವು ಸುರೇಂದ್ರ ತೀರ್ಥರಿಗೆ ಸಂಬಂಧಿಗಳಾಗಬೇಕು ಇವರು ಪೂರ್ವಾಶ್ರಮದಲ್ಲಿ. ಆದ್ದರಿಂದ ನಮಗೆ ಅತ್ಯಂತ ಪ್ರಿಯರು. ಏಕೆಂದರೆ ನಮ್ಮ ನಮ್ಮ ಒಂದು ಇದನ್ನು ಅನುಗ್ರಹ ಮಾಡಿರ್ತಕ್ಕಂಥವರು ಸುರೇಂದ್ರ ತೀರ್ಥರು, ಸ್ವರೂಪೋದ್ಧಾರಕ ಗುರುಗಳು. ಅಂತಹ ಗುರುಗಳ ಸಂಬಂಧಿಗಳು ನೀವು, ಪೂರ್ವಾಶ್ರಮದ ಸಂಬಂಧಿಗಳು. ಅದರಿಂದ ನೀವು ವಿಜಯನಗರ ಸಾಮ್ರಾಜ್ಯವನ್ನು ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳಿದರು.